ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಪ್ಪ, ಅಂತೂ ಎಷ್ಟೋ ದಿವಸ ಆದಮೇಲೆ ಮೋಟೋ ವ್ಲಾಗಿಗೆ ಬರೋಂಗೆ ಆಯಿತು. ಹತ್ತತ್ರ ಒಂದು 2-3 ತಿಂಗಳು ಅನಿಸುತ್ತೆ ನಾನು ಬಂದೇ ಇಲ್ಲ, ಮೋಟೋ ವ್ಲಾಗ್ ಮಾಡಿಲ್ಲ ಅನಿಸುತ್ತೆ. ಬರೀ ಅದು ಇದು ವೀಡಿಯೋಗಳು ಹಾಕ್ತಾಯಿದ್ದೆ. ಓಕೆ, ಇವತ್ತು ಒಂದು ಕಂಟೆಂಟ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ಈಗ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಹೌದು, ಸೊ KTM ಕಡೆಯಿಂದ ಫೈನಲಿ 160cc ಲಾಂಚ್ ಮಾಡ್ತೀವಿ ಅಂತ ಬಂದಿದೆ ಅನೌನ್ಸ್ಮೆಂಟು. ಅದು ಏನೋ ಅಂದರೆ ಒಂದೇ ಸಲ ಡೈರೆಕ್ಟಾಗಿ ಏನು ಕೊಟ್ಟಿಲ್ಲ ಅವರು. RC ಮತ್ತು ಡ್ಯೂಕ್ 125 ನಿಲ್ಲಿಸ್ಬಿಟ್ಟು ಆಮೇಲೆ 160cc ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆನೇ ಇವತ್ತು ಕಂಪ್ಲೀಟ್ ಡೀಟೇಲ್ಸು. ಸೊ ಅದು ಆ ಬೈಕಲ್ಲಿ ಬಂದ್ಬಿಟ್ಟು ಏನಿರುತ್ತೆ, ಏನಿರಲ್ಲ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದೆಲ್ಲ ಬಂದು ಕಂಪ್ಲೀಟಾಗಿ ಹೇಳ್ತೀನಿ. ನನಗೆ ಗೊತ್ತಿರೋ ಅಂಥ ವ್ಯೂವಲ್ಲಿ ಹೇಳ್ತೀನಿ. ಸೊ ಇದೇ ಥರನೇ ನಾನು NS 400 ವೀಡಿಯೋ ಮಾಡಿದ್ದೆ ಅವಾಗ, ಅದು ಲಾಂಚ್ ಆಗೋಕ್ಕೂ ಮುಂಚೆನೇ. ಒಂದು ಲೆವೆಲಿಗೆ ಪ್ರಿಡಿಕ್ಷನ್ ಇಟ್ಟು ಮಾಡಿದ್ದೆ, ಒಂದು 90% ಮ್ಯಾಚ್ ಆಯಿತು. ಅದೇ ಥರ ಈ ಬೈಕಿಂದು ಒಂದು ಪ್ರಿಡಿಕ್ಷನ್ ಮಾಡೋಣ. ಓಕೆ, ಫಸ್ಟೀಗ RC 125 ಮತ್ತು ಡ್ಯೂಕ್ 125 ಯಾಕೆ ಡಿಸ್ಕಂಟಿನ್ಯೂ ಮಾಡಿದ್ರು ಅಂತ ನೋಡೋಣ. ನಿಮಗೆ ಗೊತ್ತಿದ್ದಂಗೆ RC 125 ಮತ್ತು ಡ್ಯೂಕ್ 125 ಬಂದ್ಬಿಟ್ಟು ನಿಯರ್ಲಿ ಒಂದು 125cc ಜಾಸ್ತಿನೇ ಪವರ್ ಇತ್ತು ಅದರಲ್ಲಿ. ಸೊ ಆ ಪವರು ಅದನ್ನೆಲ್ಲ ಕೊಟ್ಟು ಸೇಮ್ ಡಿಸೈನು, ನಿಮಗೇನು RC 200 ಅದೆಲ್ಲ ಬರುತ್ತಲ್ವ, ಸೇಮ್ ಡಿಸೈನು, ಸೇಮ್ ಸ್ಪೆಕ್, ಎಲ್ಲದೂ ಥರನೂ ಅದೇ ಥರನೇ ಸ್ವಲ್ಪ ಮಿನಿಮಲ್ ಮಾಡಿ ಕೊಟ್ಟಿದ್ರು. ಬಟ್ ಅದು ಆ ಲೆವೆಲ್ಲಿಗೆ ಓಡಲಿಲ್ಲ. ಯಾಕೆ ಅಂದರೆ ಅದು ಈ ಕಡೆ ಅವ್ರ ಥಾಟ್ ಹೆಂಗಿರುತ್ತೆ ಅಂದರೆ, ಈಗ 125cc ಮಾಡ್ತಾರೆ ಅಂದರೆ KTM ಥಾಟ್ ಹೆಂಗಿರುತ್ತೆ ಅಂದರೆ, ಓಕೆ ಈ ಬೈಕ್ ಬಂದು 150ಗೆ ಟಫ್ ಕೊಡುತ್ತೆ ಅಂತ. ಬಟ್ ಅದು ಆ ಲೆವೆಲಿಗೆ ಟಫ್ ಕೊಡಲಿಲ್ಲ, 150cc ಟಫ್ ಕೊಡಲಿಲ್ಲ. ಮೇಯ್ನ್ಲಿ ಬಂದ್ಬಿಟ್ಟು ಇವ್ರ ಟಾರ್ಗೆಟು R15 ಅಂದರೆ ಯಮಹಾ. ಸೊ ಯಮಹಾದೇನು MT ಮತ್ತು RC ಇದೆ ಅಲ್ವಾ, ಸಾರಿ R15 ಇದೆ ಅಲ್ವಾ. ಸೊ ಆ ಗಾಡಿಗೇನೆ ಮೇಯ್ನ್ ಟಾರ್ಗೆಟ್ ಇದ್ದಿದ್ದು ಇವ್ರದ್ದು. ಬಟ್ ಆ ಟಾರ್ಗೆಟ್ ಹೊಡಿಲಿಲ್ಲ. ಈಗ ನಾನು R15 ಇಟ್ಕೊಂಡಿದ್ದೀನಿ ಅನ್ನೋ ರೀಸನ್ಗೆ ಅದನ್ನು ಹೇಳ್ತಿಲ್ಲ, ಬಟ್ ರಿಯಾಲಿಟಿ ಬಂದ್ಬಿಟ್ಟು ಅದೇ. ಆಮೇಲೆ ಸರಿ ಅಂತ ಹೇಳಿ ಓಕೆ, ಈಗ 200cc ನೋಡಿದ್ರೆ ನೀವು ಇನಿಷಿಯಲ್ಸಲ್ಲಿ ಪಕ್ಕ 200 ಹೊಡೆಯುತ್ತೆ, ಅದು ಡೌಟೇ ಇಲ್ಲ. ಬಟ್ ಏನಂತಂದರೆ ಟಾಪ್ ಎಂಡು ಅದೆಲ್ಲ ಬಂದ್ಬಿಡ್ತು ಅಂದರೆ ಮತ್ತೆ R15 ಎಲ್ಲೂ ಹೊಡೆದಾಕುತ್ತೆ. ಅದಕ್ಕೆ ಈಗ ಇವ್ರು ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ KTMನವರು, ನಾವು ಒಂದು ಇಳಿಸ್ತೀವಿ 160cc ಅಂಥೇಳಿ ರೆಡಿ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದೇನಂತಂದರೆ, ನೀವು ಬಜಾಜ್ ನೋಡಿರ್ಬೋದು, ಬಜಾಜಲ್ಲಿ 125, 160, 200 ಮೂರು ಸೆಗ್ಮೆಂಟ್ನೂ ನಿಲ್ಲಿಸ್ಬಿಟ್ಟಿದ್ದಾರೆ. ಒಂಥರ ಮಾರ್ಕೆಟ್ನ ಸಕ್ಕತ್ತಾಗಿ ಹಿಡಿದಿಟ್ಟಿದ್ದಾರೆ ಕಂಪೇರ್ ಟು ಅದರ್ ಬೈಕ್ ಬ್ರ್ಯಾಂಡು. ಸೊ ಅದೇ ಥರನೇ ಈಗ ಇವರು ಟ್ರೈ ಮಾಡ್ತಾ ಇದ್ದಾರೆ. ಪಕ್ಕ ಬಜಾಜಿಂದಂತೂ ಇಂಜಿನ್ ಬರೋಲ್ಲ, ಅದಂತೂ ಗ್ಯಾರಂಟಿ. RC ಅವ್ರದ್ದೇ ಬರುತ್ತೆ, ಅಂದರೆ KTM ಅವ್ರದ್ದೇ ಬರುತ್ತೆ. ಬಟ್ ಏನಂತಂದರೆ ಅದು ಹೊಸ ಇಂಜಿನ್ನ ಅಥವಾ RC 200 ರೆಪ್ಲಿಕೇಟ್ ಮಾಡ್ತಾರಾ ಅಂತ ಗೊತ್ತಿಲ್ಲ. ಓಕೆ, ಇವಾಗ ಏನಕ್ಕೆ KTM ಅವ್ರು 160cc ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಮೇಯ್ನ್ಲಿ ಬಂದು ಗ್ಯಾಪ್ ಫಿಲ್ ಮಾಡೋಕ್ಕೆ. 125cc ಮತ್ತು 200cc ಇದೆ, ಬಟ್ ಮಿಡ್ಡಲ್ಲಿ 160cc ಇಲ್ಲ. ಅದೇ ಈಗ ಜಾಸ್ತಿ ಕಾಂಪಿಟೇಷನ್ ಇರೋದು. ಜನ 200 ತೊಗೊತಿಲ್ಲ, ಅಷ್ಟು 125 ತೊಗೊತಿಲ್ಲ, ಫೋಕಸ್ ಮಾಡ್ತಾ ಇರೋದೇ 160. ಸೊ ಅದಕ್ಕೇನೆ ಇವರು ಈಗ ಫೈನಲಿ ಥಿಂಕ್ ಮಾಡಿದ್ದಾರೆ. ಬಟ್ ಇವರು 125 ಬಿಟ್ಟಾಗ ಓಕೆ ನಮ್ಮದು 150ಗೆಲ್ಲ ಸ್ವಲ್ಪ ಟಫರ್ ಕೊಡುತ್ತೆ ಅಂದ್ಕೊಂಡಿದ್ರು, ಬಟ್ ಅದು ಆ ಲೆವೆಲಿಗೆ ಕೊಡಲಿಲ್ಲ. ಸೊ ಸೇಲ್ಸು ಡ್ರಾಪ್ ಆಯಿತು. ಅದಕ್ಕೆ ನಾನು ಅವಾಗಲೇ ಹೇಳ್ದಂಗೆ ಡಿಸ್ಕಂಟಿನ್ಯೂ ಮಾಡಿದ್ರು. ಈ ಹೊಸದಾಗಿ ಬರೋವಂಥ RC 160 ಮತ್ತು ಡ್ಯೂಕ್ 160 ಸ್ಪೆಕ್ ಅಂತ ನೋಡೋದಾದರೆ, ಇಂಜಿನ್ ಪರ್ಫಾರ್ಮೆನ್ಸು ಇದರಲ್ಲಿ ನೋಡೋದಾದರೆ ನಿಮಗೆ ಒಂದು 20 bhp ನಿಯರ್ಲಿ ಪವರ್ ತೊಗೊಂಡು ಬಂದೇ ಬರ್ತಾರೆ. ಆಮೇಲೆ ಟಾರ್ಕ್ ಅದೇ ಥರ ಮ್ಯಾನೇಜ್ ಮಾಡ್ತಾರೆ. ಡಿಸೈನು ಅದೆಲ್ಲ ಬಂದ್ಬಿಟ್ಟು ಸೇಮ್ ನನಗನ್ಸಿದ್ದು RC 200 ತೊಗೊತಾರೆ. ಸೇಮ್ ಡಿಸೈನೇ ಫಾಲೋ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಇಲ್ಲ ಹೊಸ್ದಾಗಿನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಆಮೇಲೆ ನೆಕ್ಸ್ಟ್ ಇರೋದು ಲೈಟಿಂಗ್ಸು. ಸೊ ಲೈಟಿಂಗ್ಸ್ ಎಲ್ಲ ಬಂದು ಕಂಪ್ಲೀಟ್ಲಿ LED ಇರುತ್ತೆ, ಎಲ್ಲ ಹ್ಯಾಲಜನ್ ಇರೋಲ್ಲ. ಆಮೇಲೆ ಸ್ಪೀಡೋಮೀಟ್ರ್ ಅಂತ ನೋಡಿದ್ರೆ ನನಗೆ ಅನಿಸಿದ್ದು, ನಾನು ಸ್ಪೀಡೋಮೀಟ್ರ್ ಅಂತ ನೋಡಿದ್ರೆ ನನ್ನ ಥಾಟ್, ಸೊ ಒಂದು TFT ತರ್ಬೋದು. ಈಗೇನು ಡ್ಯೂಕ್ 200 TFT ತಂದಿದ್ದಾರಲ್ವಾ, ಆ ಥರದೊಂದು ತರ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಅದು ಕಾಸ್ಟ್ ಕಟ್ ಆಫಲ್ಲಿ ಏನಾರು ಮಾಡಿದ್ರೆ ಹೇಳೋಕ್ಕಾಗಲ್ಲ, ಕೊಡ್ದೇನೂ ಇರ್ಬೋದು. ಆಮೇಲೆ ನೆಕ್ಸ್ಟು ಮೊಬೈಲ್ ಕನೆಕ್ಟಿವಿಟಿ ಅದೆಲ್ಲ ಡಿಪೆಂಡ್ಸು.
ನೆಕ್ಸ್ಟ್ ಸಸ್ಪೆನ್ಷನ್ ಆ್ಯಂಡ್ ಬ್ರೇಕಿಂಗ್ ಅಂತ ನೋಡಿದ್ರೆ ಪಕ್ಕ ಮುಂದ್ಗಡೆ UST ಇದ್ದೇ ಇರುತ್ತೆ, ಯಾಕಂದರೆ KTM ಅಲ್ಲಿ ಡಿಫಾಲ್ಟ್ ಬಂದೇ ಬರುತ್ತೆ. ಆಮೇಲೆ ನೆಕ್ಸ್ಟ್ ರೇರಲ್ಲಿ ಮೊನೋಶಾಕ್ಸು. ಬ್ರೇಕಿಂಗ್ ಅಂತ ನೋಡಿದ್ರೆ ಡ್ಯುಯಲ್ ಚಾನಲ್ ABS ಬಂದೇ ಬರುತ್ತೆ. ನೆಕ್ಸ್ಟ್ ಇರೋದು ಏನಂತಂದರೆ ಮೈಲೇಜು. ಸೊ ಮೈಲೇಜ್ ಎಷ್ಟು ಬರ್ಬೋದು ಈಗ ಇರೋ, ಅಂದರೆ ಈಗೇನು ಡಿಸ್ಕಂಟಿನ್ಯೂ ಆಯ್ತಲ್ಲ, RC 125 ಮೈಲೇಜ್ ನೋಡಿದ್ರೆ ನೀವು ಹತ್ತತ್ರ ಒಂದು 40 ಅಪ್ ಟು 40 ತನಕ ಬರುತ್ತೆ. ನಾನು ಚೆಕ್ ಮಾಡಿರೋ ಪ್ರಕಾರ, ನೋಡಿರೋ ಪ್ರಕಾರ. ಅದೇ RC 200 ನೋಡಿದ್ರೆ ಅಪ್ ಟು 35 ಅಷ್ಟು ಬರ್ಬೋದು ಅಷ್ಟೇ, ಅದು ನೀವು ಕ್ಲೀನಾಗಿ ಎಕನಾಮಿಕ್ ಮೇಂಟೈನ್ ಮಾಡಿದ್ರೆ. ಅದೆರಡದು ಕಂಪೇರ್ ಮಾಡಿ ಇದನ್ನು ಹೇಳೋದಾದರೆ ಒಂದು 35 to 40 ಬರ್ಬೋದು ಮ್ಯಾಕ್ಸು. ಅದಕ್ಕೂ ಮೇಲೆ ಅಂತೂ 100% ಹೋಗಲ್ಲ. ಯಾಕಂದರೆ KTM ಅವ್ರ ಥಾಟ್ ಹೆಂಗಿರುತ್ತೆ ಅಂತ ಅಂದರೆ ರೆಡಿ ಟು ರೇಸ್, ಅಂದರೆ ಫುಲ್ಲು ಪವರ್ನ ಯುಟಿಲೈಸ್ ಮಾಡಲೇಬೇಕು ಅನ್ನೋ ಥರ ಇರುತ್ತೆ. ಸೊ ಅವರೆಲ್ಲೂ ಕಾಂಪ್ರಮೈಸ್ ಆಗಲ್ಲ. ಮೈಲೇಜಿಗಂತೂ ಅವರು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ. ಮೈನ್ ಕಾನ್ಸಂಟ್ರೇಷನ್ನೇ ಅವ್ರದ್ದು ಪವರು ಮತ್ತು ಪರ್ಫಾರ್ಮೆನ್ಸು. ನೆಕ್ಸ್ಟ್ ಪ್ರೈಸಿಂಗು, ಎಷ್ಟು ಪ್ರೈಸಿಂಗ್ ಬರ್ಬೋದು ಇದು ಏನು ಅಂತ. ಈಗ ನೀವು RC 125 ಆನ್ ರೋಡ್ ನೋಡಿದ್ರೆ ನಿಮಗೆ ಒಂದು 2.4 lakh ಆನ್ ರೋಡ್ ಬರುತ್ತೆ ಇಲ್ಲಿ ಕರ್ನಾಟಕದಲ್ಲಿ. ಅದೇ RC 200 ನೋಡಿದ್ರೆ ನಿಮಗೆ 2.8 lakh ಬರುತ್ತೆ. ಇನ್ ಬಿಟ್ವೀನ್ ಅದೆರಡರ ಮಧ್ಯ ಅಂತ ಅಂದರೆ ನೀವೊಂದು 2.5 ಹಂಗೇನಾರು ಎಕ್ಸ್ಪೆಕ್ಟ್, ಇಲ್ಲ 2.5 2.6 ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಆ ಪ್ರೈಸಿಂಗಲ್ಲೂ ಇವ್ರಿಗೆ ಒಂದು ಚಾಲೆಂಜ್ ಇದೆ. ಏನಂತ ಅಂದರೆ ಬೇರೆ 160cc ಕಂಪೇರ್ ಮಾಡಿ ಇವ್ರು ಪ್ರೈಸಿಂಗ್ ಮಾಡಬೇಕು. ಇಲ್ಲ ಅಂದರೆ ಹೈಯರ್ ಪ್ರೈಸ್ ಕೊಟ್ಟು ಯಾವನ್ ತಗೋತಾನೆ ಅಂತ ಯಾರೂ ಅಷ್ಟು ಯೋಚನೆ ಮಾಡಲ್ಲ. ಸೊ ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತ ಅಂದರೆ, ಸೊ ನೀವು ಪ್ರೈಸಿಂಗ್ ನೋಡಬೇಕಾದ್ರೆ ಎಷ್ಟೋ ಜನ ಏನು ಮಾಡ್ತಾರೆ, ಸ್ಪೆಕ್ ನೋಡ್ತಾರೆ. ಸೊ ಈ ಗಾಡೀಲಿ ಏನು ಸ್ಪೆಕ್ ಕೊಡ್ತಾರೆ ಏನು ಅಂತ. ನಾನು ನೋಡಿದ ಪ್ರಕಾರ RC 200 ಈಗಿರೋ ಸ್ಪೆಕ್ ಅಂದರೆ ರೈಡ್ ಬೈ ವೈರ್ ಒಂದೇ. ಅದೊಂದು ಟೆಕ್ನಾಲಜಿ ಬಿಟ್ಟು ಬೇರೆ ಯಾವುದೂ ಇಲ್ಲ. ಬೇರೆ ಯಾವುದೂ ಇಲ್ಲ ಅಂತ ಅಂದರೆ ಈಗ ಸ್ಲೀಪರ್ ಕ್ಲಚ್ ಇರ್ಬೋದು, ಕ್ವಿಕ್ ಶಿಫ್ಟರ್ ಇರ್ಬೋದು, ಟ್ರ್ಯಾಕ್ಷನ್ ಕಂಟ್ರೋಲ್ ಇರ್ಬೋದು, ಇದರಲ್ಲಿ ಯಾವುದೂ ಇಲ್ಲ ಅದರಲ್ಲಿ. ನೆಕ್ಸ್ಟ್ ನಿಮಗೆ ಏನೇ ಇದ್ರೂ KTM ಅಲ್ಲಿ ಸಿಗಬೇಕು ಅಂದರೆ ನೀವು KTM ಡ್ಯೂಕ್ 250 ಹೈಯರ್ ಇರೋ ಮಾಡಲಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಬಟ್ ಅದು ನಿಯರ್ಲಿ 3 lakh ಏನೋ ಹೋಗುತ್ತೆ ಅನಿಸುತ್ತೆ. 3 lakh ಮೇಲೇ ಹೋಗುತ್ತೆ. ಸೊ ಇದರಲ್ಲಿ ಅದೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸ್ಪೆಕ್ಸ್ ಬಂದು ಸ್ಲಿಪ್ಪರ್ ಕ್ಲಚ್ಚು ಮತ್ತು ಕ್ವಿಕ್ ಶಿಫ್ಟರು, ಟ್ರ್ಯಾಕ್ಷನ್ ಕಂಟ್ರೋಲು, ಇದೆಲ್ಲ ಡೌಟು. ಮೇಯ್ನ್ ಕಾಂಪಿಟೇಷನ್ ಇಳಿಸ್ತಾ ಇರೋದೇ ರೀಸನ್ನು R15 ಟಕ್ಕರ್ ಕೊಡಬೇಕು ಅಂತ. ಯಾಕಂದರೆ R15 ಬಂದ್ಬಿಟ್ಟು ಈಗ 125cc ತೊಗೊಳೋನಿಗೂ ಮೈಂಡ್ ಚೇಂಜ್ ಆಗೋಗುತ್ತೆ, 200cc ತೊಗೊಳೋನಿಗೂ ಮೈಂಡ್ ಚೇಂಜ್ ಆಗೋಗುತ್ತೆ. ನಾನು ಯಾವುದ್ರಲ್ಲಿ ಹೇಳ್ತಿದ್ದೀನಿ ಅಂತ ಅಂದರೆ, ಈ ಟಾಪ್ ಸ್ಪೀಡು ಈ ಕೆಲವರೆಲ್ಲ ಇದನ್ನು ಮಾಡ್ತಿರ್ತಾರಲ್ಲ, ಟಾಪ್ ಸ್ಪೀಡ್ ಹಾಕ್ಬಿಟ್ಟು ಟಾಪ್ ಸ್ಪೀಡ್ ಹೋಗುತ್ತೆ R15 155 160 ಹಂಗಲ್ಲ ಅಂತ. ನಾನು ಅದ್ರ ಬೇಸಲ್ಲಿ ಮಾತಾಡ್ತಾ ಇಲ್ಲ. ಅದನ್ನು ಬಿಟ್ಟು ನಿಮಗೆ ಸ್ಪೆಕ್ಸ್ ಇರ್ಬೋದು ಅಥವಾ ಇಂಜಿನ್ ಇರ್ಬೋದು, ಏರೋಡೈನಾಮಿಕ್ಕು, ಅದೆಲ್ಲ ಕಂಪ್ಲೀಟ್ಲಿ ಬಂದ್ಬಿಟ್ಟು ನೀವು R15 ಫೀಲ್ ಮಾಡ್ಬೋದು. ಸೊ ಆ ಥರ ಇವ್ರದ್ದು ಮೇಯ್ನು ಟಾರ್ಗೆಟೇ ಬಂದ್ಬಿಟ್ಟು R15. ಇದಕ್ಕೆ ಕಂಪೇರ್ ಮಾಡಿ ವರ್ಕ್ ಆಗುತ್ತಾ ಅದು ಬಂದರೆ ಹಂಗೆ ಅಂತ ಕೇಳಿದ್ರೆ, ನನಗೆ ಕೇಳಿದ್ರೆ ಆಗ್ಬೋದು, ಆಗದೇನೆ ಇರ್ಬೋದು. 50-50 ಚಾನ್ಸ್ ಇದೆ. ಯಾಕೆ ಅಂತಂದರೆ ಈಗ ನೀವು R15 ನೋಡಿದ್ರೆ ನಿಮಗೆ ಪವರು ಇದೆ, ಮೈಲೇಜು ಇದೆ. ನಿಮಗೆ ಆ VV ಆ್ಯಕ್ಟಿವೇಟ್ ಆಯಿತು ಅಂತಂದರೆ ಪವರ್ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂದರೆ ನಾರ್ಮಲ್ 150cc ಹೋದಂಗೆ ಹೋಗ್ತಿರುತ್ತೆ. ಸೊ ಅದಕ್ಕೆ ನಿಮಗೆ ಮೈಲೇಜು ಚೆನ್ನಾಗಿ ಬರುತ್ತೆ. ಈಗ ನನಗೆ ಮೈಲೇಜ್ ಅಂತ ಕೇಳಿದ್ರೆ ನನ್ನ ಗಾಡಿದು ಸಿಟಿಲಿ ಬಂದು ಒಂದು 40 ಬರುತ್ತೆ, ಹೈವೇಲಿ 45 ಬರುತ್ತೆ ನಾನು ಹೊಡೆಯೋದು. ಅದು ಇನ್ನೂ ಎಕಾನಮಿನೂ ಮೇಂಟೈನ್ ಮಾಡಲ್ಲ. ಒಂದು 90-95 ಆ ಥರ ಕ್ರೂಸ್ ಮಾಡಿದ್ರು ನಿಮಗೆ ಆ ಮೈಲೇಜ್ ಬಂದೇ ಬರುತ್ತೆ. ಅದಕ್ಕಂತೂ ಮೋಸ ಇಲ್ಲ. ಸೊ ಈ ಥರ ಡಿಸೈನ್ ಮಾಡಿ KTM ಅವ್ರು ಬಿಡ್ತಾರಾ ಅನ್ನೋದು ಅದೊಂದು ಕಡೆ ಡೌಟು. ಯಾಕಂದರೆ ಅಷ್ಟೆಲ್ಲ ವರ್ಕ್ ಮಾಡಿ ಅವ್ರು ಬಿಡಬೇಕು ಅಂದರೆ ಇಮ್ಮಿಡಿಯೇಟಾಗಿ ಅಂತೂ ಬಿಡೋಕ್ಕಾಗಲ್ಲ. ಯಾಕೆ ಅಂದರೆ ಈಗ ನಾನು ಅಲ್ಲಿ ಇಲ್ಲಿ ನೋಡಿರೋ ಪ್ರಕಾರ ನ್ಯೂಸು ಅದೆಲ್ಲ ಬಂದು ಅಂದರೆ ಈ 2025 ಮಿಡ್ಡು, ಜೂನ್ ಜುಲೈ ಆಗಸ್ಟ್ ಹಂಗೇನಾರ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಂಗೆ ಬರುತ್ತೆ ಅಂತ ಅಂದರೆ ಸೀರಿಯಸ್ಲಿ ಅವ್ರು ಹೊಸ ಇಂಜಿನಿಗೆ ಅಂತೂ ವರ್ಕ್ ಮಾಡಿರಲ್ಲ. ಇರೋ ಇಂಜಿನ್ನ ರಿಫೈನ್ಮೆಂಟ್ ಮಾಡಿ ಬೇರೆ ಏನಾರು ಮಾಡಿ ಕೊಟ್ಟಿರ್ತಾರೆ. ಸೊ ಆವಾಗ ನಾವು ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮೈನ್ ಪವರ್ ಅಂತೂ ಇರುತ್ತೆ ಸೀರಿಯಸ್ಲಿ. ನೀವು ಈಗ R15 ಕಂಪೇರ್ ಮಾಡಿ ಮತ್ತು 160 RCದು ಇನಿಷಿಯಲ್ ಪವರ್ನ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ RC 160 ಇನಿಷಿಯಲ್ ಪವರ್ ತುಂಬಾ ಇರುತ್ತೆ ಕಂಪೇರ್ ಟು ಇದು. ನಾನು ಅದರಲ್ಲಂತೂ ಅಗ್ರಿ. ಬಟ್ ಏನಂತಂದರೆ ನಿಮಗೆ ಆ ಒಂದು ಮೈಲೇಜು ಮೇಂಟೆನೆನ್ಸ್ ಇದೆಯಲ್ವಾ,
ಆ ಸ್ಪೀಡ್, ಆ ಪವರು ಮತ್ತು ಮೈಲೇಜಿಂದು ಅದೇನು ಕರ್ವ್ ಮೇಂಟೈನ್ ಮಾಡ್ತಾರಲ್ಲ R15 ಅಂದರೆ ಯಮಹ, ಅದು ಇರುತ್ತಾ ಅನ್ನೋದು ಡೌಟು. ಪವರಲ್ಲಂತೂ ಮೋಸ ಇರಲ್ಲ. ನನಗೆ ಕೇಳಿದ್ರೆ ಈ ಗಾಡಿಗೆ ವೆಯ್ಟ್ ಮಾಡ್ಬೋದಾ 160ಗೆ ಅಂತ ಕೇಳಿದ್ರೆ ಪಕ್ಕ ವೆಯ್ಟ್ ಮಾಡಿರಿ. ಸೊ ಬೇರೆ ಯಾವ್ದಾರು ನೀವು ಒಂದು 160cc ತೊಗೋಬೇಕು ಅಂತಂದರೆ ಇನ್ನೊಂದು 4 ತಿಂಗಳು ಇಲ್ಲ 3 ತಿಂಗಳು ಇರಬೇಕು ಅನಿಸುತ್ತೆ. ಅಷ್ಟು ವೆಯ್ಟ್ ಮಾಡಿರಿ, ವರ್ತ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಏನಾದ್ರು ಫುಲ್ಲು ಸ್ಪೆಕ್ಕು ಬೇಕು ನನಗೆ, ಸ್ಪೆಕ್ ಓರಿಯೆಂಟೆಡ್ ಆಗಿದ್ದು, ಈಗ R15 ಲಿಸ್ಟ್ ಕೊಟ್ಟಿದ್ದಾರೆ ಅದರಲ್ಲೂ ಅಷ್ಟು ಬರುತ್ತಾ ಅಂತ ಕೇಳಿದ್ರೆ ಅದಂತರೂ ಡೈರೆಕ್ಟಾಗೇ ಹೇಳ್ತೀನಿ, ಅದಂತರೂ ಪಕ್ಕ ಇರಲ್ಲ. ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಅಷ್ಟು ಸ್ಪೆಕ್ ಕೊಟ್ಟರು ಅಂತ ಅಂದರೆ KTMನವರು ಪ್ರೈಸನ್ನು ಎಲ್ಲೋ ತೊಗೊಂಡೋಗಿ ಇಟ್ಬಿಡ್ತಾರೆ. ಆ ಪ್ರೈಸಿಗೆ ಮತ್ತೆ 160cc ಯಾರೂ ತೊಗೊಳ್ಳಲ್ಲ. ಈಗ 125cc 2,40,000 ಅಂತ ಅಂದರೆ ಅದರಲ್ಲೂ ಅಂತ ಏನು ಸ್ಪೆಕ್ ಇಲ್ಲ. ಸೊ ಅಂದ್ರೂ ಪ್ರೈಸು ಹೆವಿ ಇದೆ. ಅದೇ ರೀಸನ್ಗೆ ಅದು ಡಿಸ್ಕಂಟಿನ್ಯೂ ಆಯಿತು. ಇಷ್ಟು ಪ್ರೈಸ್ ಕೊಡಬೇಕಾ ನಾವು 125cc? ನೀವು ಅದೇ ಪ್ರೈಸನ್ನು ಹಿಡ್ಕೊಂಡು ಈ ಕಡೆ ಬಜಾಜಲ್ಲಿ ಬಂದರೆ 200cc ಗುರು, 200cc 200 ಹಾಳಾಗೋಗಲಿ. ಮೊನ್ನೆ ಬಂತಲ್ಲ 400, ಮೊನ್ನೆ ಬಂತಲ್ಲ NS 400Z, ಅದನ್ನೇ ತೊಗೊಂಡ್ಬಿಡ್ಬೋದು ಗುರು. 2.5 ಅದು ಆನ್ ರೋಡು. ಸೊ ಆ ಥರ ಥಿಂಕ್ ಮಾಡಿಬಿಡ್ತಾರೆ ಜನ. ಅದಕ್ಕೆ ಇವ್ರೀಗ ಮೇಯ್ನ್ ಏನಂತಂದರೆ ಸ್ಪೆಕ್ಕು ಮತ್ತು ಪ್ರೈಸು, ಇದನ್ನು ಕಾಂಪಿಟೇಷನಲ್ಲೇ ಇರೋ ಬೈಕು ಇದಕ್ಕೆಲ್ಲ ಕಂಪೇರ್ ಮಾಡಿ ಕರೆಕ್ಟಾಗಿ ಕೊಡಬೇಕು. ಕೊಟ್ಟರೆ ಕ್ಲಿಕ್ ಆಗುತ್ತೆ, ಇಲ್ಲ ಅಂದರೆ ಕಷ್ಟ. ಸೊ ಇದು ನನ್ನ ಪರ್ಸ್ಪೆಕ್ಟಿವ್, ಅಂದರೆ ನನ್ನ ಒಂದು ದೃಷ್ಟಿಕೋನ. ನೋಡೋಣ ಈ ಥರ ಇರ್ಬೋದು ಅಂತ. ಬೈಕ್ ಬಂದಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. ನಾನಂತರೂ ತುಂಬ ಅಂದರೆ ತುಂಬ ಕಾಯ್ತಾಯಿದ್ದೀನಿ. ಯಾಕಂದರೆ ನಾನು ಹಿಡ್ಕೊಂಡಿರೋದು 150cc ಅಲ್ಲ. ಸೊ ಹೆಂಗೆ ತೊಗೊಂಬರ್ತಾರೆ, ಹೆಂಗೆ ಕಾಂಪೀಟ್ ಮಾಡ್ತಾರೆ ಇವರು ಅಂತ ಭಾಳ ಕುತೂಹಲ ಇದೆ. ನೋಡೋಣ. ಓಕೆ, ಇಷ್ಟ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಹಿಂಗೆ ವಿಡಿಯೋ ಬರ್ತಿರುತ್ತೆ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮದೇನು ಎಕ್ಸ್ಪೆಕ್ಟೇಷನ್ ಇದೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ RC ಮತ್ತು ಡ್ಯೂಕಿಂದ ಅಂತ ಹೇಳಿ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ, ಬಾಯ್.